ನಿಮ್ಗೆ ರೋವೆನ್ ಎಡ್ಸನ್ ಅಂದ್ರೆ ಯಾರಂತ ಗೊತ್ತಾ? ಗೊತ್ತಾಗ್ಲಿಲ್ವಲ್ಲ? ಅದೇ ಗುರು, ನಮ್ಮ ಮಿಸ್ಟರ್ ಬೀನ್. ಇವ್ರು ಮಾಡೋ ಆಕ್ಟಿಂಗ್ ಗೆ ಚಿಕ್ಕ ಮಕ್ಳು, ನಾವು ದೊಡ್ಡವರು, ಅಜ್ಜ ಅಜ್ಜರು ಕೂಡ ಬಿದ್ದು ಉಳ್ಳಾಡ್ಕೊಂಡು ಹೋಗ್ತಾರೆ. ಆದ್ರೆ ಇವರು ರಿಯಲ್ ಲೈಫ್ ಅಲ್ಲಿ ಒಂದು ವಿಚಿತ್ರ ಕೆಲಸ ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ ಇವರಿಗೆ ಕಾರ್ಗಳು ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ತುಂಬಾ ದುಬಾರಿ ಕಾರ್ಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇವರು ತುಂಬಾ ಫಾಸ್ಟ್ ಆಗಿ ಡ್ರೈವ್ ಮಾಡ್ತಾರೆ. ಹಾಗೆ ಇವರು ಒಂದ್ಸಲ ಕಾರ್ ತಗೊಂಡು ತುಂಬಾ ಫಾಸ್ಟ್ ಆಗಿ ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಈ ಆಕ್ಸಿಡೆಂಟ್ ಇಂದ ಇವರು ಹೇಗೋ ಬದುಕುಳಿತಾರೆ. ಆದ್ರೆ ಗಾಡಿ ಮಾತ್ರ ಫುಲ್ ಡ್ಯಾಮೇಜ್ ಆಗೋಗಿರುತ್ತೆ. ಅಷ್ಟೊಂದು ಡ್ಯಾಮೇಜ್ ಆಗಿರುವಂತ ಕಾರ್ನ ರಿಪೇರಿ ಮಾಡ್ಬೇಕು ಅಂತಂದ್ರೆ ಸುಮಾರು 9,10,000 ಯೂರೋಸ್ ಬೇಕಾಗುತ್ತೆ. ಅಂದ್ರೆ 72 ಕೋಟಿ ಬೇಕಾಗುತ್ತೆ. ಆದ್ರೆ ಆ ಕಾರ್ ರಿಪೇರಿಗೆಲ್ಲ ಇನ್ಸೂರೆನ್ಸ್ ಕಂಪನಿ ನೋಡ್ಕೊಳ್ಳುತ್ತೆ. ಆ ಕಾರ್ ನ ಇನ್ಸೂರೆನ್ಸ್ ಕಂಪನಿಯವರು ಫ್ರೀ ಆಗಿ ರೆಡಿ ಮಾಡ್ಬಿಟ್ಟು ಮಿಸ್ಟರ್ ಬೀನ್ ಮನೆಗೆ ತಗೊಂಡ್ ಕೊಡ್ತಾರೆ. ಆಗ ಮಿಸ್ಟರ್ ಬೀನ್ ಗೆ ಆ ಕಾರ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿ ಅದನ್ನ ಮಾರ್ಬೇಕಂತ ಡಿಸೈಡ್ ಮಾಡ್ತಾರೆ. 1990ರಲ್ಲಿ $5 ಮಿಲಿಯನ್ ಗೆ ಪರ್ಚೇಸ್ ಮಾಡಿದ ಈ ಕಾರ್ ನ $12 ಮಿಲಿಯನ್ ಗೆ ಮಾರ್ತಾರೆ. ಅಂದ್ರೆ ಇವರಿಗೆ $7 ಮಿಲಿಯನ್ ಲಾಭ ಆಗುತ್ತೆ. ಆದ್ರೆ ಇದರಲ್ಲಿ ವಿಚಿತ್ರ ಏನಪ್ಪಾ ಅಂತಂದ್ರೆ ಆಕ್ಸಿಡೆಂಟ್ ಆಗಿರೋ ಕಾರ್ಗೆ ವ್ಯಾಲ್ಯೂ ಇರೋದಿಲ್ಲ. ಇವರು ಅಷ್ಟೊಂದು ಲಾಭಕ್ಕೆ ಮಾರ್ತಾರೆ ಅಂತಂದ್ರೆ ವಿಚಿತ್ರನೇ ತಾನೆ. ಈ ಮಾಹಿತಿ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಕೊಡ್ಬಿಟ್ಟು ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ MJ.com ನ ಫಾಲೋ ಮಾಡ್ಕೊಂಬಿಡಿ.